ಅಪ್ಪ ಕಾಫಿ ತಗೋ. ಬೇಡಮ್ಮ, ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಸಾರ್ಥಿ. ಆದ್ರೆ ಜನನಿ ಈ ರೀತಿ ನಡ್ಕೊಳ್ತಾ ಇರೋದು ಇದೇ ಮೊದಲಲ್ವಲ್ಲ. ಪಾರು ಜೊತೆ ಎಷ್ಟೋ ಸಲ ಸರಿಯಾಗಿ ಮಾತಾಡಿಲ್ಲ, ಈಗಂತೂ ಮಾತಾಡದೆ ಬಿಟ್ಬಿಟ್ಟಿದ್ದಾಳೆ. ಅದಕ್ಕೆ ಅಂತ ನೀವು ತಲೆ ಕೆಡಿಸ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ ಸಾರ್ಥಿ. ಇವತ್ತಲ್ಲ ನಾಳೆ ಸರಿ ಹೋಗ್ತಾಳೆ. ಇಲ್ಲದೆ ಇರೋ ಆರೋಪನ ಹೊರಿಸಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ದೊಡ್ಡ ಯಜಮಾನ್ರೆ. ಅಷ್ಟಕ್ಕೂ ಆಡೋ ಮಗುನ ನಾನು ಯಾಕೆ ಬೆಳೆಸ್ಲಿ? ಎಲ್ಲಕ್ಕಿಂತ ಹೆಚ್ಚು ಬೇಜಾರು ಅಂದರೆ ಮಗು ಜೊತೆ ಆಡೋ ಅವಕಾಶನೂ ಕಳ್ಕೊಂಡ್ಬಿಟ್ಟನಲ್ಲ ಅಂತ. ನನಗೆ ಅರ್ಥ ಆಗುತ್ತೆ ಸಾರ್ಥಿ. ಆದರೆ ಇವಾಗ ಜನನಿ ಹಾಗಂದ ಮಾತ್ರಕ್ಕೆ ಅವಳೇ ನಿಮ್ಮನ್ನ ಮಗುವಿನ ದೂರ ಮಾಡ್ತಾ ಇಲ್ವಲ್ಲ. ನೀವು ಮೊದಲಿನ ಹಾಗೆ ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರ್ಬೋದು, ಕರ್ಕೊಂಡ್ಬರ್ಬೋದು. ಹಾಗೆ ಮಾಡಿ. ನೀವು ಮೊದಲೇ ಮಂಡಿ ನೋವಿದೆ, ಇಷ್ಟು ದಿನ ಹೇಗೋ ಸಹಿಸ್ಕೊಂಡು ಮಗುನ ಆಟ ಆಡ್ಸಿದ್ರಿ. ಅದಕ್ಕೆಲ್ಲ ಇವಾಗ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಇವತ್ತಲ್ಲ ನಾಳೆ ಮಗು ಜೊತೆ ಆಟ ಆಡೋ ಅವಕಾಶ ನಿಮಗೆ ಸಿಕ್ಕೇ ಸಿಗುತ್ತೆ ಸಾರ್ಥಿ. ಅದನ್ನ ಜನನಿನೇ ಖಂಡಿತ ಹೇಳ್ತಾಳೆ. ಆಯ್ತು ದೊಡ್ಡ ಯಜಮಾನ್ರೆ, ಮನಸ್ಸಿಗೆ ಭಾರ ಆದ್ರೂ ಹೇಗೋ ಸಹಿಸ್ಕೊಂಡು ಸುಮ್ಮನಾಗ್ತೀನಿ. ಆದರೆ ಇವತ್ತು ಅಂಬಾರಿ ಮಾಡಿಸೋದು ಬೇಡ ಅಂದವರು ನಾಳೆ ದಿವಸ ಮಗುನು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬೇಡ ಅಂದರೆ ಹಾಗೇನು ಮಾಡಲಿ? ನಿಧಾನಕ್ಕೆ ತಿನ್ನಿಸ್ತಾ ಕೂತ್ರೆ ಬೆಳಗ್ಗೆ ಆಗುತ್ತೆ ಪುಟಾಣಿ. ಯಾವುದೇ ಕೆಲಸ ಆಗಲಿ ಬೇಗ ಬೇಗ ಮಾಡಬೇಕು. ಅಲ್ಲ ಮಮ್ಮಿ, ಬೇಗ ಮಾಡೋಕೆ ಇದೇನು ಕೆಲಸನ? ಊಟ ತಾನೆ. ನಿಧಾನಕ್ಕೆ ಆರಾಮಾಗಿ ತಿನ್ಬೇಕಂತ ಪಾರು ಹೇಳಿದಾಳೆ. ಅಲ್ವಾ ಪಾರು? ಹ್ಞೂ ಬಂಗಾರಿ. ಚಿಕ್ಕಮ್ಮ, ಸಾವಿತ್ರಕ್ಕಂಗೆ ನಾಳೆ ಬೆಳಗ್ಗೆ ಮಾಮೂಲಿ ಟೈಮ್ಗಿಂತ ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡೋದಕ್ಕೆ ಹೇಳಿ. ಅಷ್ಟೊಂದು ಬೇಗನಾ? ಹೌದು ಚಿಕ್ಕಮ್ಮ, ಊಟಾಣಿ ತಿನ್ನೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ, ಅದಕ್ಕೆ. ಸರಿ ಕಣಮ್ಮ, ಹೇಳ್ತೀನಿ ಬಿಡು. ಹಾಯ್ ಅಜ್ಜಿ. ಹಾಯ್ ಪುಟಾಣಿ. ಈಗಲೇ ಊಟಕ್ಕೆ ಬಂದ ನೋಡಿ, ನಾನು ಆಗ್ಲೇ ಊಟ ಮಾಡ್ತಿದ್ದೀನಿ. ನೀನ್ ಗುಡ್ ಗರ್ಲು, ನಾನ್ ಬ್ಯಾಡ್ ಗರ್ಲು. ಇಲ್ಲ, ನೀವು ಗುಡ್ ಗರ್ಲ್. ಹೌದಾ? ಸೋ ಸ್ವೀಟ್. ಏನಮ್ಮ ಜನನಿ, ಇವತ್ತು ನೀನೇ ಊಟ ಮಾಡಿಸ್ತಿದ್ಯಾ? ಹಾ ಅತ್ತೆ. ಪಾಪ ಪಾರ್ವತಿ ಅಕ್ಕ ಯಾವಾಗಲೂ ಎಲ್ಲ ಕೆಲಸ ಮಾಡಿ ಸುಸ್ತಾಗ್ತಿರ್ತಾರಲ್ವಾ, ಅದರಲ್ಲಿ ಪಾಪುನು ಸಂಭಾಳಿಸೋದು ಅಂದರೆ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ, ಅಲ್ವಾ ಅಕ್ಕ? ಏನಮ್ಮ ಪಾರ್ವತಿ, ಮಗುನ ನೋಡ್ಕೊಳ್ಳೋದ್ರಲ್ಲಿ ಯಾವಾಗಲೂ ನೀನು ಮುಂದೆ ಇರ್ತಾ ಇದ್ದೆ. ಅದು ಅಲ್ಲದೆ ಮಗುನ ನೋಡ್ಕೊಳ್ಳೋದೇ ನಿನ್ನ ಪ್ರಪಂಚ ಆಗೋಗಿತ್ತು. ನೀನೇನು ಜನನಿ ಕೇಳಿದ್ಲು ಅಂತ ಹ್ಞೂ ಅಂತ ತಲೆ ಆಡಿಸ್ತಿದೀಯಾ? ಯಾಕೆ ನಿನಗೆ ಮಗುನ ನೋಡ್ಕೊಳ್ಳೋಕೆ ಕಷ್ಟ ಆಗ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ಯಮ್ಮ.
ಅವಾಗವಾಗ ಜನನಿನೂ ನಮ್ಮ ಪುಟಾಣಿನ ನೋಡ್ಕೊಂಡ್ರೆ ನಮ್ಮ ಪುಟಾಣಿಗೂ ಖುಷಿ ಆಗತ್ತಲ್ವಾ? ಅದೇನೋ ಸರಿ, ಆದರೆ ಯಾವಾಗಲೂ ಜನನಿನೇ ನೋಡ್ಕೊಳಕ್ಕಾಗಲ್ವಲ್ಲ. ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ, ಮೀಟಿಂಗ್ಗಳನ್ನ ಅಟೆಂಡ್ ಮಾಡೋದಿರುತ್ತೆ. ಅದ್ರ ಮಧ್ಯದಲ್ಲಿ ಮಗುನೂ ನೋಡ್ಕೋಬೇಕು ಅಂದರೆ ಜನನಿಗೆ ಕಷ್ಟ ಆಗಲ್ವಾ? ಜನನಿ, ನಿನಗೂ ಒಂದು ಸ್ವಲ್ಪ ರೆಸ್ಟ್ ಬೇಕು ಅಲ್ವಮ್ಮ? ಹಾಗೇನಿಲ್ಲ ಅತ್ತೆ. ಜನನಿ, ಸುಮ್ಮನೆ ಬಾಯಿ ಮಾತಿಗೆ ಹಾಗೇನಿಲ್ಲ ಅತ್ತೆ ಅನ್ಬೇಡ. ಸ್ವಲ್ಪ ವರ್ಷದ ಹಿಂದಿನವರೆಗೂ ನೀನು ನಿಭಾಯಿಸ್ತಿರೋ ಜವಾಬ್ದಾರಿನೆಲ್ಲ ನಾನು ನೋಡ್ಕೋತಿದ್ನಲ್ಲ, ನನಗೆ ಗೊತ್ತಿದೆ ಅದರ ಕಷ್ಟ ಏನು ಅಂತ. ಆದರೆ ಒಂದು ಮಾತಂತೂ ನಿಜ, ಒಂದು ಸಾಮ್ರಾಜ್ಯನ ಒಬ್ಬರಿಂದನೇ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಂಬಿಕಸ್ಥ ಜನಗಳು ಬೇಕಾಗ್ತಾರೆ. ಅದಕ್ಕೆ ಈ ಮೊದಲು ಪಾರ್ವತಿ ಮಗುನ ಹೇಗೆ ನೋಡ್ಕೋತಾ ಇದ್ಲೋ ಹಾಗೆ ಇನ್ನು ಮುಂದೆನೂ ಅವಳೇ ನೋಡ್ಕೊಳ್ಳಿ. ನೀನು ನಿನ್ನ ಜವಾಬ್ದಾರಿನ ಮುಂದುವರಿಸ್ಕೊಂಡು ಹೋಗು ಅಂತ ನನ್ನ ಅಭಿಪ್ರಾಯ. ನೀವೇನಂತೀರ ರಘು? ಹೌದೌದು. ಯೋಚನೆ ಮಾಡಮ್ಮ ಜನನಿ. ಸರಿ ಅತ್ತೆ. ಜನನಿ, ಇನ್ನೊಂದು ಸ್ವಲ್ಪ ಅನ್ನ ಬಡಿಸ್ತೀನಿ. ಜನನಿ, ನೀನಿನ್ನು ಮಲಗಿಲ್ವಾ? ನಿಮ್ಮ ಅತ್ತೆ ಹೇಳಿದ್ಮೇಲೆ ನಿದ್ದೆ ಆದರೂ ಹೇಗೆ ಬರುತ್ತೆ ಹೇಳು? ಜನಿ ಪುಟ, ನಿಮ್ಮ ಅತ್ತೆ ಹಾಗೆ ಹೇಳಿದ್ರು ಅಂತ ನಾಳೆಯಿಂದ ಮಗುನ ಪಾರ್ವತಿ ಸುಪರ್ದಿಗೆ ಒಪ್ಪಿಸಲ್ಲ ತಾನೆ? ಒಪ್ಸಿದ್ರೆ ಖುಷಿಯಿಂದ ನಮ್ಮ ಪುಟಾಣಿನ ನೋಡ್ಕೋತೀನಿ. ಮಕ್ಕಳು ಸೇವೆ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು. ಅವಳ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ನಾನು ಅವಳನ್ನ ನೋಡ್ಕೋತೀನಿ ಯಜಮಾನ್ರೆ. ಅಷ್ಟಕ್ಕೂ ಅಮ್ಮನ ಮಾತು ಕೇಳಿ ಜನನಿ ಮಗು ಕೊಡ್ತಾಳೆ ಅಂತ ಅನ್ಕೋತೀಯ? ಗೊತ್ತಿಲ್ಲ ಯಜಮಾನ್ರೆ, ನಿಮ್ಗೇನನ್ಸುತ್ತೆ? ಬಹುಶಃ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಜನನಿ ಮಗುನ ನಿನ್ನ ಹತ್ರ ಮೊದಲಿನ ಥರ ವಾಪಸ್ ಕೊಟ್ಟರು ಕೊಡ್ಬೋದು. ಜನನಿ, ನೀನು ಹೀಗೇನು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಮ್ಮ. ನೋಡಮ್ಮ ಜನನಿ, ನಿಮ್ಮ ಅತ್ತೆ ಹಾಗೆ ಹೇಳಿದ್ರು ಅಂತ ನೀನು ಮಗುನ ಪಾರ್ವತಿ ಕೈಗೆ ಕೊಡೋ ತಪ್ಪನ್ನ ಮಾತ್ರ ಮಾಡಬೇಡ, ಆಯ್ತಾ? ನಂಗೆ ನಿದ್ದೆ ಬರ್ತಾ ಇದೆ, ನಾನು ಮಲಗ್ತೀನಿ. ಸರಿ ಪುಟ. ಪುಟ್ಟಿ, ನಿಮ್ಮಮ್ಮ ಮಲಗಿದ್ದಾಯ್ತಲ್ಲ, ಇನ್ನೂ ಏನು ನೋಡ್ತಾ ಇದೀಯಾ? ನೀನು ಕಣ್ಣು ಮುಚ್ಕೊಂಡು ಮಲ್ಕೋ, ಸರಿನಾ? ಏಯ್ ಕಂದ, ಏನ್ ಇಲ್ಲಿ ಬಂದ್ಬಿಟ್ಟಿದ್ಯಾ? ನಿಂಗೆ ನಿದ್ದೆ ಬರ್ಲಿಲ್ವಾ? ಇಲ್ಲ. ಯಾಕೆ ಬಂಗಾರಿ, ಅಮ್ಮ ಮಲಗಿಸ್ಲಿಲ್ವಾ? ತಟ್ಟಿದ್ರು ಆಟ ನಂಗೆ ನಿದ್ದೆ ಬರ್ಲಿಲ್ಲ. ಹೌದಾ? ಸರಿ ಹೋಗ್ಲಿ ಬಿಡು ಕಂದ, ಅಲ್ಲಮ್ಮ ಮಲಗ್ಲಿ, ನೀನ್ ಇಲ್ಲಿ ತಾಚಿ ಮಾಡು, ಸರಿನಾ? ಸರಿ. ಬಾ.
ಯಜಮಾನ್ರಿ ಎದೆ ಮೇಲೆ ಮಲಗಿರೋ ಪುಟಾಣಿಗೆ ಸೇವೆ ಮಾಡೋ ಅವಕಾಶ ನಾಳೆಯಿಂದ ನನಗೂ ಸಿಗೋ ಥರ ಆಗ್ಲಿ ದೇವ್ರೆ. ಸಾರಟಿ ಹಾಡ್ಬೇಕಾ? ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಸರಿ ಸರಿ, ಮುಂದಿನ ವಾರ ಕಳಿಸ್ತೀನಿ, ತಲೆ ಕೆಡ್ಸ್ಕೋಬೇಡ, ಸರಿನಾ? ಹುಷಾರು. ಇಲ್ಲ ಏನ್ ಚೆನ್ನಪ್ಪ, ಯಾರಿಗೇನ್ ಕಳಿಸ್ತಾ ಇದೀಯಪ್ಪ? ಅದೇ ಮೇಡಮ್, ಸಂಬಳ ದುಡ್ಡನ್ನ ಊರಿಗೆ ಕಳಿಸ್ಬೇಕಾಯ್ತು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಎಷ್ಟಿದೆ ಶುಗರ ಮೇಡಮ್? ಕಳೆದ ಸಲ 300ಕ್ಕೆ 30 ಕಮ್ಮಿ ಇತ್ತು ಮೇಡಮ್, ಈ ಸಲ 200ಕ್ಕೆ 70 ಜಾಸ್ತಿ ಇದೆ. ಪರವಾಗಿಲ್ಲ, ಒಂದೇ ಲೆವೆಲ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ಯಾ? ಹೌದು ಮೇಡಮ್, ವಯಸ್ಸಾದ್ರು ಇನ್ನು ಬಾಡಿ ಸ್ಟ್ರಾಂಗ್ ಆಗಿದೆ. ಹೌದಾ? ಹಾಗಾದ್ರೆ ಯಾರನ್ನ ಬೇಕಾದ್ರೂ ಹೊಡಿತೀಯಾ? ಅಯ್ಯೋ, ಈ ವಯಸ್ಸಲ್ಲಿ ನಾನು ಯಾರು ಹೊಡಿಲಿ ಮೇಡಮ್? ಆ ರತ್ನವೇಣಿಗೆ. ಏನು ಹೇಳ್ತಾ ಇದ್ದೀರಾ ಮೇಡಮ್? ಹೌದು ಚೆನ್ನಪ್ಪ, ನಮ್ಮ ಪಾರ್ವತಿ ಬಾಳಿಗೆ ಮುಳ್ಳಾಗಿರೋ ರತ್ನವೇಣಿನ ನಾನೇ ಸಾಯಿಸ್ಬೇಕು ಅಂತ ಹೊರಟಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಮೋಹನ್ ನನ್ನನ್ನು ತಡೆದ್ಬಿಟ್ರು. ಆದರೆ ಅವಳ ಮೇಲಿರೋ ಕೋಪ, ದ್ವೇಷ, ಆವೇಶ ಏನು ಕಮ್ಮಿ ಆಗಿಲ್ಲ. ನನ್ನ ಹೊಟ್ಟೆಲಿ ಜ್ವಾಲಾಮುಖಿ ಥರ ಹತ್ಕೊಂಡು ಉರಿತಾ ಇದೆ. ಬೈದೋ ಹೊಡೆದೋ ಆ ರತ್ನವೇಣಿನಂತೂ ಅರಸನ ಕೋಟೆಯಿಂದ ಹೊರಗೆ ಹಾಕ್ತೀನಿ. ರಾಜನ್ಗೆ ಸೈನಿಕಂಥರ ಈ ದಾಮಿನಿಗೆ ಕಟ್ಟಪ್ಪನಾಗಿ ನೀನ್ ಸಾಥ್ ಕೊಡ್ತೀಯ ಚೆನ್ನಪ್ಪ? ರಾಜ್ಯಭಾರ ಮಾಡೋಕ್ಕಾಗದೇ ಇದ್ರೂ ಈ ರಾಜ್ಯನ ಹಾಳು ಮಾಡ್ತಾ ಇರೋರನ್ನ ಸದೆ ಬಡಿಯೋಣ. ಏಟಿಗೆ ಎದುರೇಟು, ಸೇರಿಗೆ ಸವ್ವಾ ಸೇರು. ಏನಂತೆ ಅರಸನ ಕೋಟೆ ಕಟ್ಟಪ್ಪ? ಕ್ಷಮಿಸಿ ಮೇಡಮ್, ಅರಸನ ಕೋಟೆ ಜನಕ್ಕೆ ಒಬ್ಬರು ಹೊಡೆಯೋದಾಗ್ಲಿ ಹೊಡೆಯೋದಕ್ಕೆ ಕೇಳೋದೇ ಆಗಲಿ ತೋರ್ಬೇತಲ್ಲ ಅಂತದಲ್ಲ ಮೇಡಮ್. ಅಷ್ಟಕ್ಕೂ ಈ ಮನೆ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆ ತಿಳುವಳಿಕೆ ಇಲ್ಲದೆ ನಾನು ನನ್ನ ಹೆಂಡತಿ ಮೇಲೆ ಕೈ ಮಾಡಿದ್ದೆ ಮೇಡಮ್. ಆದರೆ ನಾನು ಇಲ್ಲಿ ಬಂದಮೇಲೆ ಅಪ್ಪ ಅವರು ಅಮ್ಮವ್ರಿಗೆ ಕೊಡೋ ಗೌರವ ನೋಡಿ ನನ್ನ ಹೆಂಡತಿ ಮೇಲೆ ಕೈ ಮಾಡೋದು ನಿಲ್ಲಿಸ್ದೆ. ಹಾಗೆ ಅವಳಿಗೆ ಗೌರವ ಕೊಡೋದನ್ನು ಕಲಿತೆ. ಅರಸನ ಕೋಟೆ ನನ್ನ ಪಾಲಿಗೆ ಕಣ್ಣು ತೆರೆಸ್ತು. ಈ ಮನೆಯಿಂದ ತುಂಬ ಕಲ್ತಿದ್ದೀನಿ ಮೇಡಮ್ ನಾನು. ಹೀಗಿರುವಾಗ ಈ ಮನೆ ಬೀಗರ ಮೇಲೆ ಕೈ ಎತ್ತೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಹಾಗಾದ್ರೆ ರತ್ನವೇಣಿ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ನೀನು ನನಗೆ ಸಾಥ್ ಕೊಡಲ್ಲ ಅಂತಾಯ್ತು? ಖಂಡಿತ ಕೊಡ್ತೀನಿ ಮೇಡಮ್, ಆದರೆ ಹೋಗೋ ದಾರಿ ಸರಿ ಇದ್ರೆ ಮಾತ್ರ. ಅಂದ್ರೆ ನಿಮ್ಮ ಪ್ರಕಾರ ನಾನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತನಾ? ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡನಲ್ಲ ನಾನು, ನೀವೇ ಯೋಚನೆ ಮಾಡಿ ಮೇಡಮ್. ಸರಿ ಮೇಡಮ್, ನನ್ನ ಡ್ಯೂಟಿ ಮುಗೀತು, ನಾನು ಬರ್ತೀನಿ. ಈ ಚನ್ನಪ್ಪ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಆದ್ರೂ ರತ್ನವೇಣಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ. ನನಗೆ ಸಾಥ್ ಕೊಡೋರು ಯಾರು? ಹೇಗ್ ಬುದ್ಧಿ ಕಲಿಸ್ಲಿ? ಯಜಮಾನ್ರೆ, ಕಾಫಿ. ಏನಾಯ್ತು ಯಜಮಾನ್ರೆ? ಏನ್ ಪರ್ವ ಇದು? ಕಾಫಿಗೆ ಸಕ್ಕರೆನೇ ಹಾಕಿಲ್ಲ? ಹೌದಾ? ಇಲ್ವಲ್ಲ, ಹಾಕಿದ್ದೀನಿ. ಮತ್ತೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸಕ್ಕರೆ ಬದಲು ಬೆಲ್ಲ ಹಾಕಿ ನಾನು ಕಾಫಿ ಮಾಡಿದ್ದೀನಿ. ಅದು ಹೇಗೆ ಸಿಹಿ ಕಮ್ಮಿ ಆಗುತ್ತೆ? ನನಗೆ ಗೊತ್ತಿಲ್ಲಪ್ಪ, ಬೇಕಾದ್ರೆ ನೀನೊಂದ್ಸರಿ ಕುಡ್ದು ನೋಡು. ಯಜಮಾನ್ರೆ, ಸರಿಯಾಗೇ ಇದೆಯಲ್ಲ. ಹೌದಾ? ಇಲ್ಲಿ ಕುಡ್ಲಿ. ಈಗ ಸಿಹಿಯಾಗಿದೆ ನೋಡು. ಇದೆಲ್ಲ ನಿಮ್ ನಾಟಕನಾ? ಕಾಫಿ ಎಷ್ಟೇ ರುಚಿಯಾಗಿದ್ರು ನೀನ್ ಕುಡಿದ್ಕೊಟ್ಮೇಲೆ ಅದ್ರ ಮಜಾನೇ ಬೇರೆ. ಇವತ್ತು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಹೌದಾ? ಯಾಕೆ? ನಮ್ಮ ಪುಟಾಣಿನ
ರಾತ್ರಿ ಇಡೀ ನಾನು ಎದೆ ಮೇಲೆ ಮಲ್ಸ್ಕೊಂಡಿದ್ನಲ್ಲ ಅದಕ್ಕೆ. ನನಗೂ ಖುಷಿ ಆಯಿತು. ಆದರೆ ಆ ರತ್ನವೇಣಿಯವರು ಬೆಳಗ್ಗೆನೆ ಬಂದು ಪುಟಾಣಿನ ಕರ್ಕೊಂಡೋದ್ರು. ಪಾಪ ಪುಟಾಣಿ ಎಚ್ಚರ ಆಗೋಯ್ತು. ಏನು ಮಾಡೋದು ಯಜಮಾನ್ರೆ, ರತ್ನವೇಣಿಯವ್ರಿಗೆ ಪುಟಾಣಿ ನಮ್ಮ ಜೊತೆ ಇರೋದು ಇಷ್ಟ ಆಗಲ್ವಲ್ಲ, ಅದಕ್ಕೆ ಹಾಗೆ ಮಾಡ್ತಾರೆ. ಆದರೆ ಕರಳು ಸಂಬಂಧ ಬಿಡಬೇಕಲ್ಲ. ನಮ್ಮಿಂದ ನಮ್ಮ ಮಗುನ ಎಷ್ಟೇ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಮಗು ನಮ್ಮನ್ನೇ ಹುಡ್ಕೊಂಬರುತ್ತೆ. ಅದು ನಿಜನೇ ಪಾರು. ಅಯ್ಯೋ, ಮಗು ಅಂದ ಕೂಡಲೇ ನೆನಪಾಯ್ತು, ನಮ್ಮ ಪುಟಾಣಿಗೆ ತಿಂಡಿ ಮಾಡಬೇಕು, ನಾನು ಬರ್ತೀನಿ. ನಾನು ಅಷ್ಟೇ ಕೆಲಸಕ್ಕೆ ಹೊರಟ್ಬಿಡ್ಬೇಕು. ಇವತ್ತೇನು ಇಷ್ಟು ಬೇಗ ಹೊರಡ್ತಾ ಇದ್ದೀರಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಪಾರು. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಆಯಿತು, ಆದರೆ ಯಾಕೋ ಸಖತ್ ಹಸುವಾಗ್ತಿದೆಯಲ್ಲ ಪಾರು, ಏನು ಮಾಡೋದು? ಅದಕ್ಕೇನಂತ ತಿಂಡಿ ತಿನ್ಕೊಂಡೇ ಹೋಗಿ. ಅಯ್ಯಪ್ಪ, ಅಷ್ಟೊಂದು ಟೈಮ್ ಇಲ್ಲ ಪಾರು. ಮತ್ತೇನು ಮಾಡ್ತೀರಾ? ಹೊರಗಡೆ ತಿಂಡಿ ತಿಂತೀರಾ? ಇಲ್ಲಪ್ಪ, ನೀನು ಮನ್ಸು ಮಾಡಿದ್ರೆ ನನ್ನ ಹಸು ಈಗಲೇ ಹೋಗುತ್ತೆ. ಹೌದಾ? ಅಂತ ಜಾದು ನಾನೇನು ಮಾಡೋದಕ್ಕಾಗುತ್ತೆ ಯಜಮಾನ್ರೆ? ಆಗುತ್ತೆ. ಯಾಕೆ ಪರು ಬೆಳಗ್ಗೆ ಇಷ್ಟೊಂದು ನಾಚ್ಕೊಂಡು ಬರ್ತಾ ಇದೆಯಾ? ಹಾಗೆಲ್ಲ ಏನಿಲ್ಲ ಸಾವಿತ್ರಕ್ಕ. ಯಜಮಾನ್ರ ರೂಮಿಂದ ಬರ್ತಾ ಇದೆಯಾ? ಪಾರು, ನೀನು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು ಅಂತಲೇ ನನ್ನ ಆಸೆ. ಆದರೆ ಎಲ್ಲ ಸಂದರ್ಭನೂ ಒಂದೇ ಥರ ಇರಲ್ವಲ್ಲ. ಯಾಕೆ ಸಾವಿತ್ರಕ್ಕ, ಈಗಂಥದ್ದೇನಾಯ್ತು? ನೀನು ಬರೋಕ್ಕಿಂತ ಮುಂಚೆ ಜನನಿ ಅಮ್ಮವ್ರು ಬಂದು ಪುಟಾಣಿಗೆ ನಾನೇ ಅಡುಗೆ ಮಾಡಬೇಕು ಅಂತ ಹೇಳಿ ಹೋದ್ರು. ಕ್ಷಮಿಸಮ್ಮ ಪಾರು, ಮನೆ ಕೆಲಸದೊಳಾಗಿ ಅವ್ರು ಹೇಳಿದ ಮಾತಿಗೆ ಆಗಲ್ಲ ಅಂತ ಅನ್ನಕ್ಕಾಗಲಿಲ್ಲ. ನೀನು ಯಾಕೆ ಕ್ಷಮೆ ಕೇಳ್ತಾ ಇದೆಯಾ ಸಾವಿತ್ರಕ್ಕ? ನನ್ನ ಹಣೆ ಬರ ಸರಿ ಇಲ್ಲ ಅಂದರೆ ನೀನೇನು ಮಾಡೋದಕ್ಕಾಗತ್ತೆ ಹೇಳು? ನಿನಗೆ ಮಾಡೋದಕ್ಕೆ ಹೇಳಿದಾರೆ ತಾನೆ, ನೀನು ಮಾಡು. ಪಾರು, ಅಪ್ಪ ಕಾಫಿ ಕುಡಿತೀಯಾ? ಬೇಡಮ್ಮ, ಮೊದಲು ಪುಟಾಣಿನ ಸ್ಕೂಲ್ ಕರ್ಕೊಂಡು ಹೋಗಿ ಬಿಟ್ಟು ಬಂದಮೇಲೆ ಕಾಫಿ ತಿಂಡಿ ಎಲ್ಲ. ಈಗ ಸದ್ಯಕ್ಕೆ ಬಿಸಿನೀರು ಕೊಡು. ಸರಿಯಪ್ಪ. ಪುಟಾಣಿನ ನಾನೇ ನೋಡ್ಕೋಬೇಕು ಅಂತ ಅತ್ಯಮ್ಮ ಜನನಿಗೆ ಹೇಳಿದ್ರು, ಅವಳು ಅದನ್ನು ಪಾಲಿಸ್ತಾ ಇಲ್ಲ. ಸದ್ಯಕ್ಕೆ ಪುಟಾಣಿ ಸೇವೆ ಮಾಡೋ ಭಾಗ್ಯ ನನಗಿಲ್ಲ ಅಂತ ಅನ್ಸುತ್ತೆ. ಆದರೆ ಪಾಪ ಅಪ್ಪಂಗಾದ್ರೂ ಆ ಯೋಗ ಇದೆಯಲ್ಲ, ಅಷ್ಟು ಸಾಕು. ಪಾರು, ಪುಟಾಣಿಗೆ ಯಾಕೋ ತಿಂಡಿ ರೆಡಿ ಮಾಡಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ನೀನೇ ಮಾಡ್ತೀನಮ್ಮ. ಯೋಚನೆ ಮಾಡಬೇಡ. ಜನನಿ ಅಮ್ಮವರು ರತ್ನವೇಣಿಯವರು ಕೇಳಿದ್ರೆ ನಾನೇ ಮಾಡಿದ್ದು ಅಂತ ಹೇಳ್ತೀನಿ. ಪುಟಾಣಿ ಯಾಕೋ ನೀನು ಮಾಡಿದ್ರೆ ತುಂಬ ಚೆನ್ನಾಗಿ ತಿಂತಾಳಮ್ಮ. ಪಾರು, ಮಾಡು ಮಾಡು. ಸರಿ ಸಾವಿತ್ರಕ್ಕ. ಈ ಹೊಡೆದು ಬೈದು ಈ ಮನೆಯಿಂದ ಹೊರಗಡೆ ಕಳ್ಸಕ್ಕಾಗಲ್ಲ. ಅವಳು ಇಲ್ಲೇ ಇದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡಂಗೆ. ಮೊದಲು ಅವಳನ್ನ ಇಲ್ಲಿಂದ ಓಡಿಸಿದ್ರೇನೆ ನನ್ನ ಮನಸ್ಸಿಗೆ ತಣ್ಣಗೆ ಐಸ್ ಕ್ರೀಮ್ ಇಟ್ಟಂಗೆ ಆಗೋದು. ಏನು ಮಾಡೋದು? ಅವಳನ್ನ ಹೇಗೆ ಇಲ್ಲಿಂದ ಕಳಿಸೋದು? ಏನು ಮಾಡೋದು? ಈ ರತ್ನವೇಣಿ ಸಾಮಾನ್ಯದವಳಲ್ಲ, ಭಲೇ ಘಾಟಿ. ಅದಕ್ಕೆ ಅವಳ ಗಂಡ ಇವಳನ್ನ ಬಿಟ್ಟು ದೇಶಾಂತರ ಓಡ್ ಹೋಗಿದ್ದಾನೆ.
ವಯಸ್ಸಾದ ಅತ್ತೆ ಇದ್ದಾರೆ. ಈ ಕಾಲದಲ್ಲಿ ವಯಸ್ಸಾಗಿರೋರಿಗೆ ಒಂದು ಹೆಣ್ಣು ತೆಗ್ಬೇಕು ಮನೇಲಿ ಅನ್ನೋ ಪರಿಜ್ಞಾನ ಇಲ್ಲದೆ ಇಲ್ಲೇ ಜಾಂಡ ಹುಡಿದಾಳೆ. ಈ ನಮ್ಮ ಜನನಿನೋ ಇವಳು ಹಾಳು ಮಾತುಗಳನ್ನ ಕೇಳ್ಕೊಂಡು ಅವಳನ್ನೇ ನಂಬ್ಕೊಂಡು ಕೂತಿದ್ದಾಳೆ. ಈಗ ಮಗುನ ಕಂಟ್ರೋಲಿಗೆ ತಗೊಂಡಿದ್ದಾಳೆ. ಮುಂದೊಂದು ದಿನ ಈ ಮನೇಲಿರೋರು ಎಲ್ಲರೂ ಕಂಟ್ರೋಲಿಗೆ ತಗೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅಯ್ಯೋ ದೇವ್ರೆ, ಫ್ಯೂಚರ್ನ ನೆನೆಸ್ಕೊಂಡ್ರೆ ಪ್ರೆಸೆಂಟಲ್ಲಿ ನನಗೆ ಭಯ ಆಗ್ತಿದೆಯಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗೋದಕ್ಕೆ ಬಿಡಬಾರ್ದು. ಏನಾದರೂ ಉಪಾಯ ಮಾಡಿ ಅವಳನ್ನು ಇಲ್ಲಿಂದ ಸಾಗಾಕಬೇಕು. ಇಲ್ಲ ಅಂದರೆ ಎಲ್ಲರ ಮನಸ್ಥಿತಿನೂ ಹಾಳು ಮಾಡಿಬಿಡ್ತಾಳೆ. ಬಾರು, ದೊಡ್ಡ ಯಜಮಾನರು ಫೋನ್ ಮಾಡ್ತಿದ್ದಾರೆ. ಪಾಪ ಮಗುಗೋಸ್ಕರ ಮಾಮೂಲಿ ಜಾಗದಲ್ಲಿ ಕಾಯ್ತಾ ಇರಬೇಕು ಅನ್ಸುತ್ತೆ. ಇನ್ನೇನು ಮಗುನ ಕರ್ಕೊಂಡು ಹೊರಡ್ತೀನಿ ಅಂತ ಹೇಳು. ಸರಿ ಹೇಳಿ ದೊಡ್ಡ ಯಜಮಾನ್ರೆ. ಸರ್ತಿ ಎಲ್ಲಿದ್ದೀರಾ? ಇನ್ನೂ ಮನೇಲೇ ಇದ್ದೀನಿ, ಮಗು ಬಂದಿಲ್ಲ. ನಾನು ಪಾರು ಕಾಯ್ತಾ ಇದ್ದೀವಿ. ಸರಿ ಸರಿ, ನಾನು ಮಾಮೂಲಿ ಜಾಗದಲ್ಲಿ ನಿಂತಿಲ್ಲ, ಅಲ್ಲೇ ಮುಂದೆ ಒಂದು ಗ್ರೌಂಡ್ ಇದೆ ನೋಡಿ, ಅಲ್ಲಿ ನಿಂತಿದ್ದೀನಿ. ನೀವು ಆರಾಮಾಗಿ ಪುಟಾಣಿನ ಕರ್ಕೊಂಬನ್ನಿ. ಹಾಂ ಸರಿ. ಅಪ್ಪ ಫೋನ್ ಕೊಡಿಲಿ. ಒಂದು ನಿಮಿಷ ದೊಡ್ಡ ಯಜಮಾನ್ರೆ. ಏನು ಯಜಮಾನ್ರೆ, ಆಗಲೇ ಏನೋ ಕೆಲಸ ಇದೆ ಅಂತ ಹೊರಟ್ರಿ, ಈಗ ನೋಡಿದ್ರೆ ನಮ್ಮ ಪುಟಾಣಿ ಹೊರಟ್ಲಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೀರಾ? ಪ್ರೊಫೆಷ್ನಲ್ ಕೆಲಸ ಎಷ್ಟು ಮುಖ್ಯನೋ ಪುಟಾಣಿನ ಸ್ಕೂಲಿಗೆ ಬಿಡೋದು ಅಷ್ಟೇ ಮುಖ್ಯ ಅಲ್ವಾ ಪಾರು? ಅದಕ್ಕೆ ಸಾರ್ತಿಗೆ ನೆನಪಿಸೋಣ ಅಂತ ಕಾಲ್ ಮಾಡಿದೆ. ಸಾರ್ತಿ ಬರೋಷ್ಟೊತ್ತಿಗೆ ನಾನು ನನ್ನ ಕೆಲಸ ಮುಗಿಸ್ಬಿಟ್ಟಿರ್ತೀನಿ. ಆಯ್ತಾಯ್ತು, ನಿಮ್ಗೆ ಎಲ್ಲದಕ್ಕಿಂತ ಇದೇ ದೊಡ್ಡ ಕೆಲಸ ಬಿಡಿ. ಎಷ್ಟಾದರೂ ನಮ್ಮ ಮಗುನೇ ಅಲ್ವಾ ಪಾರು? ಹೌದು ಯಜಮಾನ್ರೆ. ಯಜಮಾನ್ರೆ, ನಮ್ಮ ಪುಟಾಣಿ ತಿಂಡಿಗೆ ಬರ್ತಾ ಇದ್ದಾಳೆ, ನಾನು ಆಮೇಲೆ ಫೋನ್ ಮಾಡ್ತೀನಿ ರೀ. ಸರಿ ಸರಿ, ಬಾಯ್.